नमस्कार. बातमी आहे अक्कलकोट तालुक्यातील चपळगाव येथील. चपळगावच्या पुराणकथेत पटेल परिवाराचा सामाजिक बांधिलकी व श्रीसेवा. प्रतिवर्षाप्रमाणे याही वर्षी माजी गृहराज्यमंत्री सिद्धाराम म्हेत्रे यांची पुराणकथेस हजेरी. घेतला सर्वांसोबत महाप्रसाद. पुराण समितीकडून माजी मंत्री सिद्धाराम म्हेत्रे यांचा महास्वामीजींच्या हस्ते सन्मान करण्यात आला. या प्रसंगी ज्येष्ठ नेते विश्वनाथ भरमशेट्टी, उद्योगपती अशफाक अक्सापुरे, सरपंच सिद्धाराम भंडारकवटे, उपसरपंच गणेश कोळी, माजी जिल्हा परिषद सदस्य पांडुरंग चव्हाण, युवा नेते बसवराज बाणेगाव, शाकीर पटेल, अबुजेर पटेल, सलीम पटेल यांच्यासह ग्रामस्थ मोठ्या संख्येने उपस्थित होते. या प्रसंगी उपस्थित मान्यवरांचा पुराण समितीकडून सन्मान करण्यात आला. महाप्रसाद सेवा दिल्याबद्दल अबुजेर पटेल यांचा सन्मान महास्वामीजींच्या हस्ते करण्यात आला. या प्रसंगी माजी मंत्री सिद्धाराम म्हेत्रे यांनी आपले मनोगत व्यक्त केले. तडकोळती मडवळाचं महापुराण हा पुराण ಮುಂದೆಲ್ಲ ಪರಮ ಪೂಜ್ಯ ಶ್ರೀ ಚನ್ನಮಲ್ಲ ಸ್ವಾಮೀಜಿಯವರು ಪಾದಗಳಲ್ಲಿ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಹ್ಲಾದ್ಜಿಯವರೇ, ಭೇಟಿಯವರೇ, ನಮ್ಮ ಜೊತೆ ಬಂದಂತ ಭರಮಶೆಟ್ಟಿ, ಈ ಭಾಗದ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯ ಪಾಂಡುರಂಗ ಚವ್ಹಾಣ್, बसवराज बाणेगाव, सरपंच सिद्धाराम भंडारकवटे जी, शाकीर पटेल, अशफाक अक्सापुरे जी, ಎಲ್ಲ ಉಪಸ್ಥಿತ ಎಲ್ಲ ಪ್ರಮುಖ ನೆತೆಗಳು ಬಹಳಷ್ಟು ಭಕ್ತಿಯಿಂದ ಕೇಳಿಕೊಂಡು ಬಂದಂತ ಎಲ್ಲ ತಾಯಂದಿರೇ ಅಣ್ಣತಮ್ಮ ವಾಣಿ ಅಂದ್ರೆ ಅಮೃತವಾಣಿ ಅಂದ್ರೆ ಅಮೃತವಾಣಿ ನಮ್ಮೊಂದು ವಾಣಿನ ಕಲಿಸು ರುಚಿ ಅಂತ ನಮ್ಮ ಭಾಷೆನೇ ಬೇರೆ, ಇದೊಂದು ಶಬ್ದ ಸಂಸ್ಕಾರ ಬೇರೆ. ಕರೆಯಂದ್ರ ಈ ಗ್ರಾಮದಾಗ ಎಲ್ಲ ಸಮಾಜದಿಂದ ಕೂಡಿ ಮಲ್ಲಿಕಾರ್ಜುನ ಬರ್ತಾರೆ. ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಎಲ್ಲ ಇದು ಮಾಡ್ತಾರೆ. ಇವತ್ತು ನಮ್ದೆಲ್ಲ ದಿವಂಗತ ಗಣೇಶ್ ಪಟೇಲ್ ಅವರು ಸ್ಮರಣಾರ್ಥವಾಗಿ ಅಬ್ದುಲ್ ಪಟೇಲ್ ಅವರೆಲ್ಲ ಪಟೇಲ್ ಕಂಪ್ನಿ ಎಲ್ಲ ಇವತ್ತೊಂದು ಶ್ರಾವಣ ಮಾಸದಾಗ ಮಲ್ಲಿಕಾರ್ಜುನ ಪಾದದಲ್ಲಿ ಸೇವಾ ಮಾಡಬೇಕು ಈ ಭವನದಿಂದ ಅವರು ಇವತ್ತು ದಾಸೋಹ ಇರ್ತಾರೆ. ಇದೊಂದು ಚಲೋ ಸ್ಫೂರ್ತಿ ಕಾರ್ಯಕ್ರಮ, ಆದರ್ಶ ಕ್ರಮ. ಇದರಲ್ಲಿ ಇವತ್ತು ಎಲ್ಲ ಕಡೆ ವಾತಾವರಣ ನೋಡಬೇಕಾದ್ರೆ ಬಹಳ ದೊಡ್ಡ ವಾತಾವರಣ ಸಿಗುತ್ತೆ. ನಮ್ಮ ದೇಶ 1000 ವರ್ಷ ಬಂದವ. ಈ ದೇಶದಾಗ 80 ಸವಾಸೆ ಮೇಲ್ಮೇಲೆ ಹೋದ್ಮೇಲೆ ಬೇರೆ ಬೇರೆ ಭಾಷೆ ಅವ, ಬೇರೆ ಬೇರೆ ವೇಷಭೂಷೆ ಅವ, ಬೇರೆ ಬೇರೆ ರೂಢಿ ಶಾಲಿ ಪರಂಪರಾ. 60 ಜಾತಿ ಮಂದಿ, 11 ಪಗಡ ಮಂದಿ ನಾವು ಭಾರತ ದೇಶಕ್ಕೆ ಈ ಕೃಷಿ ತಲುಪಿದ ಭಾರತ ದೇಶ ಅಂತ ಭೂಖಂಡದ ಹಿಂಗೆಲ್ಲಿ ನೋಡಿ ಸಿಗಲ್ಲ. ಇದೆಲ್ಲ ವಿವಿಧ ವಿವಿಧ ಇದ್ರೂ ಏಕಾಂತ ಕೂಡ ಬಂಧೋತ್ಸವದ ರಹಿತ. ಇದೆಲ್ಲ ಜಗತ್ತು ಆದರ್ಶ ಹೋಗೋದು. ಅದಕ್ಕೆ ಹೆಸರಲ್ಲ हिंदुस्तान की भूमि सुखी संतों की पावन भूमि है. अंत पावन भूमि नम्मिंद जन्म आग्यದ. ನಾವೆಷ್ಟು ನಶೀಬಾಗಿದ್ದೀವಿ ಅನಿಸ್ತದೆ. ಯಾಕಂದ್ರೆ ಸಂಸ್ಕಾರ ಸಂಸ್ಕೃತಿ ಎಲ್ಲ ಈ ಜಗತ್ತಿಗೆ ಎಲ್ಲಿ ತೋರಿಸ್ತಾರೆ. ಇಲ್ಲ 1000 ವರ್ಷದ ತೋರಿಸೋದು. ಸಂತ ಮಹಾತ್ಮೆ ಜ್ಞಾನಿ ಗುರುಗಳು ಅಮೃತವಾಣಿಯಿಂದ ಒಂದು ಪೀಳಿಗೆಗಳು ಮುಂದಿನ ಪೀಳಿಗೆಗಳ ಸಂಕ್ರಮಣ ಹಾಕೋದು ಸಂಸ್ಕಾರ ಅಂತ ಹಾಕೋದು. ಈ ಸಂಸ್ಕಾರ ಜತನ ಮಾಡಬೇಕು. ಶ್ರಾವಣ ತಿಂಗಳದಾಗ ಜತನ ಮಾಡ್ತೀವಿ. ಒಂದು ತಿಂಗಳಾಗಿ ಗುರುಗಳು ಬಹಳ ಚಂದ ಕೇಳ್ತೀವಿ. ಶ್ರಾವಣ ಆದ್ಮೇಲೆ ಮತ್ತೆ 11 ತಿಂಗಳು ಏನಿರ್ತಾರೆ ಮತ್ತೆ ಅವೆಲ್ಲ ಆಚರಣೆ ಮಾಡಬೇಕು. ಇವತ್ತಿನ ವಾತಾವರಣ ನೋಡಿರೋದಿಲ್ಲ. ನಾವು ಎಲ್ಲ ನಮ್ಮ ಮಕ್ಕಳ ಮೇಲೆ ಸಂಸ್ಕಾರ ಮಾಡಕ್ಕೆ ಕಲ್ತ್ಕೊಳ್ತಿದ್ದೀವಿ. ಇದು ವಸ್ತುತಿದ್ದೆ ಇವತ್ತಿ ಸಂಸ್ಕಾರ ತಾಳಸವ. ಯಾಕಂದ್ರೆ ಚಲೋ ಒಂದು ಸುಸಂಸ್ಕೃತ ಸಂಸ್ಕಾರ ಹುಟ್ಟದಪ್ಪ ಅಂದ್ರೆ ಅವ ಮನೆ ಹೆಸರು ಕುಂತಪ್ಪ. ನೀವು ಸಾಕಷ್ಟು ಗಳಿದ್ರಿ, ಬಿಲ್ಡಿಂಗ್ ಗಳಿದ್ರಿ, ಹೊರಗಳು ಗಳಿದ್ರಿ, ಕಾರ್ಗಳು ಬಂದ್ರಿ, ಲಾಕ್ಗಳು ಬಂದ್ರಿ. ಆ ಹುಡುಗ ಸಂಸ್ಕಾರ ಇದ್ದಿಲ್ಲ. ನೀವು ಆಯುಷ್ಯ ಬರ ಗಳಿಸಿದ್ದೆಲ್ಲ 6 ತಿಂಗಳ ಮುಖ. ಅದಕ್ಕೆ ಇಂಥ ಕಾರ್ಯಕ್ರಮ ಯಾಕೆ
ದೇವರ ಭಾಳ ವಿಷಯ ಇರೋದು ನಮಗೆ ಭಾಳ ವಿಷಯ ಇರೋದು ದೂರದೃಷ್ಟಿ ಇವೆಲ್ಲ ಇದು ಸಂಸ್ಕಾರ ಕಾರ್ಯಕ್ರಮ ಮಾಡ್ಕೋಬೇಕೇ ಬಂದಾವ ಇಂಥ ಪವಿತ್ರ ಶ್ರಾವಣ ಮಾಸದಾಗ ಗುರುಗಳ ಆಶೀರ್ವಚನೆ ಅಮೃತವಾಣಿಗಳಿರಲಿ ಅವ್ರಿಗೆ ಸಂದೇಶ ಕೊಡ್ತಾರೆ ದೊಡ್ಡ ದೊಡ್ಡ ಸಂತ ಮಹಾತ್ಮ ಕಟ್ಕೊಂಡು ಗುರುವಾಚಾರ್ಯರು ಮಹಾಸ್ವಾಮಿಗಳೆಲ್ಲ ಪ್ರಾಣ ಅವ್ರಿಗಂತ ಹೆಂಗೆ ಗೊತ್ತು ದೇವರ ಹೆಂಗೆ ಗೊತ್ತು ಹೆಂಗೆ ಸಮಾಜ ಉದ್ಧಾರ ಮಾಡೋದು ಕೆಲಸದಲ್ಲಿ ಕೆಲವರು ಕೂಡ ಜೀವನದೆಲ್ಲ ತ್ಯಾಗ ಮಾಡಿ ಅವ್ರನ್ನ ಉದ್ಧಾರ ಮಾಡೋದು ಇಂಥವೆಲ್ಲ ಸತತವಾಗಿ ಜ್ಞಾನ ನಮ್ಗೆ ಇರಬೇಕು ಅದು ನಮ್ಮ ಇದು ಶಿಕ್ಷಣದ ಇರ್ತದೆ ಇದು ಶಿಕ್ಷಣದಲ್ಲಿ ಇರ್ತದೆ ಎಲ್ಲರೂ ಶಿಕ್ಷಣದಲ್ಲಿ ಇರ್ತದೆ ಅದಕ್ಕೆ ಇಂಥ ಒಂದು ಚಲೋ ಕಾರ್ಯಕ್ರಮದಾಗ ನಮ್ಮ ಉದ್ಯೋಗ ಪಟ್ಟಣ ಆಗಲಿ ನಮ್ಮ ಸರ್ಪಂಚ್ ಬಂಡಾರ ಕೊಟ್ಟೆ ಅದೆಲ್ಲ ಚಪ್ಪಳ ಗ್ರಾಮಸ್ಥ ಮಂದಿ ನಮ್ಗೆ ಕರೆಸಿ ನಾವು ಸ್ವಾಗತ ಸನ್ಮಾನ ಮಾಡಿದ್ವಿ ಕರೆಯೋದು ಹಿಂಗೆ ಹೇಳ್ತಾರ ಸಂತ ಮಹಾತ್ಮ ಮಂದಿ ನಾವು ಶೋ ಕೆಲಸ ಏನೂ ಮಾಡಿಲ್ಲ ಅಂದ್ರೂ ಇಂಥದ್ದೇನು ರಸ್ತೆ ನಿಂತಿಪ್ಪ ಅಲ್ಲಿ ಹೋಗೋಣ ಅರ್ಧಷ್ಟು ಎಲ್ಲ ಮಾತು ಹಂಗೆ ಹೋಗ್ತಾರೆ ಆಗ ಅಂತ ಒಂದು ಇದು ನಾವೇನೋ ಕೇಳ್ತೀವಿ ಏನೋ ಅದ್ರಲ್ಲಿ ಪವಿತ್ರ ಇದ್ರಾಗ ಬಂದು ನಮ್ದು ಎಲ್ಲ ಪವಿತ್ರ ಹಿಂಗೆ ಅನ್ಸಿಗೆ ತಪ್ಪಿಲ್ಲ ಹಿಂಗೆ ನಮ್ಗೆ ಕಷ್ಟ ಬರೀ ನಮ್ಗೆ ಆಶೀರ್ವಾದ ಕೊಟ್ಟು ಬರೀ ಹಿಂಗೆ ನೆನಪು ಮಾಡಿ ನಾನು ಅರ್ಥ ತುಂಬಿಸ್ತೀನಿ धन्यवाद ग्रामदैवत मल्लिकार्जुनच्या चरणी प्रणाम करून त्यांच्या अमृतवाणीने संपूर्ण चप्पळगावचे ग्रामस्थ मंत्रमुग्ध झालेले आहेत ते परमपूज्य चंदमल स्वामीजी यांना वंदन करून आजच्या कार्यक्रमाला आमच्या विनंतीस मान देऊन उपस्थित असलेले आमचे दैवत राज्याचे माजी मंत्री सन्मान्य सिद्धारामजी मेत्रे साहेब व्यासपीठावर उपस्थित असलेले सर्व सन्माननीय उपस्थित ग्रामस्थ बंधुभगिनींनो प्रथमतः मी चप्पळगाव मल्लिकार्जुन पुराण समितीचे आभार व्यक्त करण्यासाठी इथं उभा आहे आमचे वडील कैलासवासी महेंद्रसिंग पटेल हे आयुष्यभर मलयांची भक्ती केलेली आहे सेवा केलेली आहे ती सेवा करण्याची ताकद ईश्वर आम्हाला देवो आमच्या हातून मल्लिकार्जुनची सेवा हो अशी मी मल्लिकार्जुनच्या चरणी प्रार्थना करतो पुराण समितीने आज आम्हाला ही सेवा करण्याची संधी दिली त्याबद्दल त्या पुराण समितीचे मनापासून आभार व्यक्त करून आमच्या विनंतीस मान देऊन सन्माननीय मेत्रे साहेब येथे उपस्थित राहिले त्यांचेही मनापासून आभार व्यक्त करून मी माझे छोटेसे भाषण संपवतो जय श्रीराम कोणी गप्पा कार्यक्रम सुटला ईश्वरा